ನಾನು ಡಾಕ್ಟರ್ ನಿತೀಶ್ ಶನ್ವಾಗ್, ಫಿಸಿಷಿಯನ್ ಕುಮಟಾ. ನಾವು ಡಾಕ್ಟರ್ ಪತಂಜಲಿ ಶರ್ಮಾ ಅವರ ಬಗ್ಗೆ ಬಹಳ ಕೇಳಿದ್ವಿ. ಕಳೆದ 16 ವರ್ಷದಿಂದ ಅವರು ಕೆಲವೊಂದು ಪೇಷಂಟ್ ಅನ್ನ ಹಾರ್ಟ್ ಸ್ಕ್ಯಾನಿಂಗ್ ಎಲ್ಲ ಕಳಿಸ್ತಾ ಇದ್ರು. ಆದ್ರೆ ಮುಖತಃ ನಾವು ನೋಡಿರ್ಲಿಲ್ಲಾಗಿತ್ತು. ಇವತ್ತು ನಾವು ನಮ್ಮ ಗೆಳೆಯರೆಲ್ಲ ಸೇರಿ ಇವರ ಆಸ್ಪತ್ರೆ ಇಲ್ಲಿ ವಿಸಿಟಿಗೆ ಬಂದ್ವಿ. ಸರ್ ನಮ್ಗೆ ಎಲ್ಲ ಅವರ ಸಸ್ಯ ತೋಟ, ಔಷಧಿ ಸಸ್ಯ, ನನಗೆ ಹನುಮಾನ್ ಫಲ ಗಿಡನೂ ಇದು ನೋಡ್ಬೇಕು ಅಂತ ಫೋನ್ ಮಾಡಿದ್ರು ಇವತ್ತು. ಅದಕ್ಕಾಗಿ ಬನ್ನಿ ಅಂತ ವೆಲ್ಕಮ್ ಮಾಡಿದ್ರು. ಇವತ್ತು ಬಂದಿದ್ರು ನಮ್ ಗಾರ್ಡನ್ಗೆಲ್ಲ ಹೋಗಿ ಬಂದ್ವಿ. ಹೇಗ ಅನಿಸ್ತು ಗಾರ್ಡನ್? ಅದ್ಭುತವಾದ ಗಿಡ, ಹಣ್ಣಿನ ಗಿಡ, ಹೂವಿನ ಗಿಡ, ಎಲ್ಲಾ ಮಾದರಿ ಗಿಡಗಳ ಒಂದು ಸಂಗ್ರಹ ಇದೆ ಇಲ್ಲಿ. ಎಲ್ಲ ಅಚ್ಚುಕಟ್ಟಾಗಿ ಚೆನ್ನಾಗಿ ಬೆಳೆಸಿದ್ದಾರೆ. ಅದೇ ತರ ಅವರಿಗೆ ಅವರ ಆಶ್ರಮಕ್ಕೆ, ಆಸ್ಪತ್ರೆಗೆ ಬೇಕಾಗುವಂತ ಎಲ್ಲ ತರಕಾರಿ, ಹಣ್ಣು, ಹಂಪಲ, ಕಬ್ಬಿನ ಗದ್ದೆ, ಎಲ್ಲಾ ತರಹದ ಗಾಣ, ಎಲ್ಲ ತರಹದ ವ್ಯವಸ್ಥೆ ಇದೆ. ಗೋಶಾಲೆ ಇದೆ. ಮತ್ತೆ ಆಸ್ಪತ್ರೆನೂ ತುಂಬಾ ಚೆನ್ನಾಗಿ ಸಿಸ್ಟಮೆಟಿಕ್ ಆಗಿ ನಾವು ಏನಂದ್ರೆ ಯಾವ್ಯಾವ ತರ ಔಷಧಿ, ಆ ತರದ್ದು ವುಡನ್ ರೂಮ್ಗಳಿದಾವೆ. ತೇಗಿನ ರೂಮ್, ದಶಮೂಲ, ಆತರ ನಂದಿ, ಆತರ ಕಾಯಿಲೆಗೆ ಬೇಕಾಗುವಂತಹ ಕಟ್ಟಿಯಿಂದ ಮಾಡಿದ ವಿವಿಧ ತರದ ಕೊಠಡಿಗಳಿದ್ದಾವೆ. ವ್ಯವಸ್ಥೆ ತುಂಬಾ ಚೆನ್ನಾಗಿದೆ. ನಾವು 1-2 ದಿನ ಬಂದು ಇಲ್ಲಿ ಉಳ್ಕೋಬೇಕಂತ ಬಹಳ ಮನ್ಸಾಗ್ತಾ ಇದೆ. ಜೇನುತುಪ್ಪ ಹೇಗೆ ಅನಿಸ್ತು? ಜೇನುತುಪ್ಪ ಬಹಳ ಚೆನ್ನಾಗಿತ್ತು. ಒಂದ್ ರೀತಿ ಜೇನುತುಪ್ಪ ತಿಂದ ನಂತರ ನಮ್ಗೆ ಮಧುನಾಶಿನಿ ಗಿಡವನ್ನು ತಿನ್ಸಿದ್ರು. ಅದ್ರ ನಂತರ ಜೇನುತುಪ್ಪ ತಿಂದಾಗ ಬರೀ ಚಪ್ಪೆ ನೀರು ಕುಡ್ದಂಗ ಆಗಿತ್ತು. ಅದ್ಭುತವಾಗಿದೆ ಎಲ್ಲ ಎಕ್ಸ್ಪೀರಿಯನ್ಸ್ ಇಲ್ಲಿ. ಧನ್ಯವಾದ ಸರ್. Going to be a rejuvenating experience for people who stay here. I feel everything is thought very well and constructed and ideal for better than going for a holiday. I think we should come here and stay and know ourselves and our nature. ಗಾರ್ಡನ್ ಹೇಗೆ ಅನಿಸ್ತು? Very nice. ಎಂತೆಂತದು ರೇರ್ ಗಿಡಗಳನ್ನ ನೋಡಿದ್ವಿ ಅಂಡ್ ಅದರ ಮೆಡಿಸಿನಲ್ ವ್ಯಾಲ್ಯೂನ ತಿಳ್ಕೊಂಡ್ವಿ. ಲಕ್ಷ್ಮಣ ಫಲ, ಹನುಮಾನ್ ಫಲ, ಎಸ್, ರುದ್ರಾಕ್ಷಿ ಮರ. ಗೋಶಾಲೆ ಅಂತೂ ತುಂಬಾ ಚೆನ್ನಾಗಿ ಅನಿಸ್ತು. ವಿ ರಿಯಲಿ ಲೈಕ್ ಇಟ್. ಬಲರಾಮ. ಜೇನುತುಪ್ಪ ಹೇಗಿತ್ತು? ಜೇನುತುಪ್ಪನೂ ಚೆನ್ನಾಗಿತ್ತು. ಆಮೇಲೆ ಅದು ಎಲೆ ಮಧುನಾಶಿನಿ, ಇಂಟ್ರೆಸ್ಟಿಂಗ್ ಇತ್ತು. ಆಮೇಲೆ ಅದು ಒಂದ್ ಹೂ ಕೊಟ್ಟಿದ್ರಲ್ಲ, ಅಕಾಲ ಕರಬ. ಆಲ್ ಆಸಮ್. ಥ್ಯಾಂಕ್ ಯು. ಹಾಸ್ಪಿಟಲ್ ಹೇಗಿದೆ? ತುಂಬಾ ಚೆನ್ನಾಗಿದೆ. ಪ್ರಶಾಂತವಾದ ವಾತಾವರಣ, ಭಾರಿ ಚೆನ್ನಾಗಿದೆ. ಧ್ಯಾನಕ್ಕೆ ಟೆರೆಸ್ ಅಲ್ಲಿ ಬರೋ ಗಾಳಿ, ಇಟ್ ಈಸ್ ಪ್ರೈಸ್ಲೆಸ್. Yeah, there is lot of difference.